ಎಲ್ಲರಿಗೂ ನಮಸ್ಕಾರ. ಪೂರ್ಯಾಂಕು ಬಿ ಅಸ್ಸಲಾಂ ವಲೈಕುಂ. ಇವತ್ತು ಎಲ್ಲ ಮಾತಾಡ್ತೀನಿ. कन्नड़ में भी बात करता हूँ, उर्दू में भी बात करता हूँ. नहीं, उर्दू बात करता हूँ. फर्स्ट कन्नड़ बात ನಾನು ಫಸ್ಟ್ ಕನ್ನಡದಲ್ಲಿ ಮಾತಾಡ್ತೀನಿ, ಮತ್ತೆ ಉರ್ದುವಲ್ಲೂ ಮಾತಾಡ್ತೀನಿ. ನಾನು ಯಾಕೆ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷನಾಗಿದ್ದೀನಿ. ನಮ್ಮ ಮೊದಲ ಆದ್ಯತೆ ಕನ್ನಡ ಭಾಷೆಗೆ ಕೊಡ್ಬೇಕು, ಮತ್ತೆ ನಮ್ಮ ಮಾತೃಭಾಷೆ ಕೊಡೋಣ. ಎಲ್ಲದೂ ಕೊಡೋಣ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮೆಲ್ಲರ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ತಿಮ್ಮರಾವತನಹಳ್ಳಿ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯರಾಗಿರುವಂತಹ ಜಯರಾಮ್ ರೆಡ್ಡಿ ಅಣ್ಣನವರೇ, ಅದೇ ರೀತಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರುವಂತಹ ನಮ್ಮ ಶಂಕರಣ್ಣನವರೇ, ಅದೇ ರೀತಿ ನಮ್ಮ ವೇಣು ಅಣ್ಣನವರೇ, ಚಲಪತಿ ಅಣ್ಣನವರೇ, ನಾರಾಯಣಗೌಡ ಅಣ್ಣನವರೇ, ಅನ್ವರ್ ಅಣ್ಣನವರೇ, ಇನ್ನು ಹಲವಾರು ವೇದಿಕೆ ಮೇಲೆ ಹಾಕಿದಾಗಿದ್ದೀರಾ, ಸಾದಿಕ್ ಅಣ್ಣನವರೇ, ಮಾಧ್ಯಮ ಮಿತ್ರರು, ಪತ್ರಕರ್ತರು, ಅದೇ ರೀತಿ ನಮ್ಮ ನಂಗ್ಲಿ ಮೊಯಿನ್ರವರು, ಯುಗಟ್ಕ ಅಧ್ಯಕ್ಷರಾಗಿರುವಂತಹ ಇದ್ರೀಸ್ ರವರು, ಸತೀಶ್ ಅಣ್ಣನವರು, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಆಗಮಿಸಿದ್ದೀರಾ. ತಮಗೆಲ್ರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ಕೊಂತ, ಪ್ರತಿ ವರ್ಷ ಅನ್ನೋದಂತೆ ಈ ವರ್ಷನೂ ಕೂಡ ನಾನು ಹೋದ ವರ್ಷ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಈ ವರ್ಷನೂ ಕೂಡ ಜಯರಾಮ್ ಅಣ್ಣ ಕರೆದಾಗ ಖಂಡಿತವಾಗ್ಲೂ ಬಂದೇ ಬರ್ತೀನಿ ಹೇಳ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ. ನಿಜವಾಗ್ಲೂ ಕೂಡ ರಂಜಾನ್ ಅನ್ನೋದು ಪವಿತ್ರವಾದ ವರ್ಷದಲ್ಲಿ ಒಂದು ತಿಂಗಳು ಎಲ್ಲರೂ ಕೂಡ ಉಪವಾಸವಿದ್ದು ಆ ಭಗವಂತನಲ್ಲಿ ಎಲ್ಲರೂ ಕೂಡ ಬೇಡಿಕೊಳ್ಳೋದೊಂದೇ, ಎಲ್ಲರಿಗೂ ಒಳ್ಳೇದು ಮಾಡೋ ದೇವ್ರೆ, ನಾವೆಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳಂತೆ ಬದುಕಬೇಕು, ಬಾಳ್ಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ಈ ರೋಜಾ ಇದ್ದು ಉಪವಾಸ ಇದ್ದು ಎಲ್ಲರಲ್ಲಿ ಭಗವಂತನಲ್ಲಿ 5 ಹೊತ್ತು ನಮಾಜ್ ಮಾಡಿ ಆ ಭಗವಂತನಲ್ಲಿ ಬೇಡ್ಕೊಂತಿರ್ತಾರೆ. ನಾವೆಲ್ಲರೂ ಕೂಡ ಯಾವುದು ಕೂಡ ಜಾತಿ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳಂತೆ ಬದುಕಬೇಕು, ಬಾಳ್ಬೇಕು ಅನ್ನೋದು ನಮ್ಮೆಲ್ಲರ ಇಚ್ಛೆ. ಅದರಲ್ಲಿ ವಿಶೇಷವಾಗಿ ಪ್ರತಿಯೊಂದು ವರ್ಷನೂ ಕೂಡ ನಮ್ಮ ಜಯರಾಮ್ ರೆಡ್ಡಿ ಅಣ್ಣನವರು ದೀಪಾವಳಿಗಾಗಿರ್ಬೋದು, ರಂಜಾನ್ಗಾಗಿರ್ಬಹುದು, ಉಗಾದಿಗಾಗಿರ್ಬೋದು, ಬಕ್ರೀದ್ಗೂ ಆಗಿರ್ಬಹುದು, ಅವರು ಕೈಲಾದಷ್ಟು ಮಟ್ಟಿಗೆ ಅವರು ಸಹಾಯ ಮಾಡ್ತಿರ್ತಾರೆ. ಇವರು ಪ್ರತಿಯೊಂದು ಹಬ್ಬಕ್ಕೂ ಪ್ರತಿಯೊಂದು ಜನಾಂಗಕ್ಕೂ ಕೊಡಬೇಕು ಅಂತ ಏನಿಲ್ಲ. ಅವರೊಂದು ಕೈಲಾದಷ್ಟು ಮಟ್ಟಿಗೆ, ನನ್ನ ಕೈಲಾದಷ್ಟು ಮಟ್ಟಿಗೆ ನಾನೇನೋ ಸಹಾಯ ಮಾಡಬೇಕು ಅನ್ನೋ ಮನಸ್ಸಿದೆಯಲ್ಲ ಜಯರಾಮ್ ರೆಡ್ಡಿ ಅವ್ರಿಗೆ, ಆಗ ಅವರ ಸ್ನೇಹಿತರಿಗೆ ಇದು ಒಳ್ಳೆಯ ಕೆಲಸ. ಇದು ಪ್ರತಿಯೊಬ್ಬರಲ್ಲೂ ಕೂಡ ಬರೋದು ಕಡಿಮೆ. ಈ ಭಾಗದಲ್ಲಿ ನನಗೆ ಗೊತ್ತಿದ್ದ ಮಟ್ಟಿಗೆ ಜಯರಾಮ್ ರೆಡ್ಡಿ ಅವರು ಹಲವಾರು ಸಹಾಯಗಳನ್ನ ಮಾಡ್ತಿರ್ತಾರೆ. ಅದರ ಜೊತೆಗೆ ನಾವೆಲ್ಲರೂ ಕೂಡ ಹುಟ್ಟಿದ್ದೀರಿ, ಇವಾಗ ಎಲ್ಲರೂ ಇಲ್ಲಿ ಕೂತಿದ್ದೀವಿ, ನಾವೊಂದು 100 ಜನ ಇಲ್ಲಿ ಕೂತಿದ್ದೀವಿ. ಇವಾಗ ಇವತ್ತಿನ ದಿನ ನಮ್ಮದು, ನಾಳೆ ನಮ್ಮದಲ್ಲ. ಇವತ್ತಿಂದ ಇಲ್ಲಿ ಎದ್ದು ನಾವು ಆಚೆ ಕಡೆ ಹೋದಾಗ ಯಾರು ಇರ್ತೀರೋ, ಯಾವಾಗ ಹೋಗ್ತೀವೋ, ಯಾರಿಗೆ ಗಿರ್ತೀವೋ ಅನ್ನೋ ಪರಿಸ್ಥಿತಿ ಇವಾಗ ಈ ತರ ಉಂಟಾಗ್ತಾ ಇದೆ. ಆದ್ರಿಂದ ನಾನು ಹೇಳೋದು ಇಷ್ಟೇ, ಇರೋ ಗಂಟನೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕಬೇಕು, ಬಾಳ್ಬೇಕು, ಎಲ್ಲರೂ ಅಣ್ಣ ತಮ್ಮಂತರಂತೆ ಹೋಗ್ಬೇಕೆ ಹೊರತು ಬೇರೆ ರೀತಿಯಲ್ಲಿ ಯಾವುದು ಕೂಡ ಗಲಾಟೆಗಳಿಗೆ ಆಸ್ಪದ ಕೊಡಬಾರ್ದು ನಾವೆಲ್ಲರೂ ಕೂಡ. ಆದ್ರಿಂದ ನಮ್ಮ ಜಯರಾಮ್ ರೆಡ್ಡಿ ಅವರು ಪ್ರತಿಯೊಂದು ಸಾರಿ ಕೂಡ ಮುಳಬಾಗಿಲು ನಗರದಲ್ಲಿ ನಾನು ಕಾಣಿಸಿದಾಗ ನಾನು ಮಾತಾಡ್ತಾ ಇರ್ತೀನಿ. ಯಾಕೆಂದ್ರೆ ಪ್ರೀತಿ, ವಿಶ್ವಾಸ, ನಂಬಿಕೆ. ಅವರು ಕೂಡ ನನಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಒಂದು ನನ್ನ ಕಡೆಯಿಂದ ನಿಂಗೆ ಏನೇ ಬೇಕು ಅನ್ನೋ ಸಹಾಯ ಮಾಡ್ತೀನಿ, ನೀ ದೊಡ್ಡ ಮಟ್ಟದಲ್ಲಿ ಸಾಗಬೇಕು ಅನ್ನೋ ಮನೋಭಾವನ ಆಸೆ. ಒಂದು ವ್ಯಕ್ತಿ ಬೆಳಿತಿದ್ದಾನೆ ಅಂದ್ರೆ ಆ ಬೆನ್ನು ತಟ್ಟಿ ಮುಂದಕ್ಕೆ ಕಳಿಸುವಂತ ವ್ಯಕ್ತಿಗಳು ಬೇಕು. ಅದ್ರಲ್ಲಿ ಎರಡನೇ ಮಾತೇ ಇಲ್ಲ ನಮ್ಮ ಜಯರಾಮ್ ರೆಡ್ಡಿ ಅವರು. ಏನೇ ಒಂದಾಗ್ಲಿ ನಾನು ಸಹಾಯ ಮಾಡ್ತೀನಪ್ಪ ನಡೀರಿ ಅಂತಾರೆ, ಆ ಮಾತು ಒಂದು ಸಾಕು ನಮ್ಗೆ. ಕಷ್ಟದ ಸಮಯದಲ್ಲಿ ಕೈ ಹಿಡ್ಕೊಂತಾನಲ್ಲ ಅವನೇ ನಿಜವಾದ ಒಂದು ನಾಯಕ, ದೇವರನ್ನು ಕೂಡ ಅನ್ಬಹುದು ಒಂದು ಸಂದರ್ಭದಲ್ಲಿ. ಆದ್ರಿಂದ ಈ ಒಂದು ಇಷ್ಟೊಂದು ದಿನಸಿ ಕಿಟ್ಗಳನ್ನ ರಂಜಾನ್ ಹಬ್ಬದ ಪ್ರಯುಕ್ತ ಏನ್ ಜಯರಾಮ್ ರೆಡ್ಡಿ ಅವರು ಕೊಡ್ತಿದ್ದಾರೆ, ಅವರಿಗೆ ಜಯರಾಮ್ ರೆಡ್ಡಿ ಅವ್ರಿಗೆ ಮತ್ತೆ ಅವ್ರ ಕುಟುಂಬಸ್ಥರಿಗೆ ಎಲ್ಲರಿಗೂ ಕೂಡ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯ ಕೊಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನವಾದ ಶಕ್ತಿಯನ್ನ ಕೊಳ್ಳಿ ಜಯರಾಮ್ ರೆಡ್ಡಿ ಅವ್ರಿಗೆ, ಅವ್ರ ಕುಟುಂಬಸ್ಥರಿಗೆ ಇಂತಹ ಸಹಾಯ 100 ಜನಕ್ಕೆ ಇನ್ನು ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ಒಂದು ದಿನಸಿ ಕಟ್ಟು
ಏನು ಕೊಡ್ತಿದ್ದ ತಿಮ್ರಾವತ್ನಹಳ್ಳಿಯಲ್ಲಿ ಎಲ್ಲಾ ಮುಸ್ಲಿಂ ಬಾಂಧವರಿಗೆ ಎಲ್ಲರಿಗೂ ಕೂಡ ತಾವೆಲ್ಲರೂ ಕೂಡ ಅವರ ಒಂದು ಭಗವಂತನಲ್ಲಿ ಬೇಡ್ಕೊಂಡು ಜಯರಾಮ್ ರೆಡ್ಡಿನವ್ರಿಗೆ ಮತ್ತು ಕುಟುಂಬಸ್ಥರಿಗೆ ಹಾಗೆ ಅವ್ರ ಸ್ನೇಹಿತರಿಗೆ ಹಾಗೆ ನಮ್ಮ ತಿಮ್ರಾವತ್ನಹಳ್ಳಿ ಗ್ರಾಮಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ನೀವೆಲ್ಲರೂ ಕೂಡ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಇವತ್ತು ನಮ್ಗೆ ಬೆಳಗ್ಗೆ 9 ಗಂಟೆಯಿಂದ 3 ಗಂಟೆವರೆಗೂ ಡಿ ವಿ ಗುಂಡಪ್ಪನ ಹುಟ್ಟಿದ ದಿನ ಇವತ್ತು. ಆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ವಿ. ಈ ಕಾರ್ಯಕ್ರಮಕ್ಕೆ ತಿಮ್ರಾವತ್ನಹಳ್ಳಿಗೆ ಈ ಒಂದು ದಿನಸಿ ಕಿಟ್ಟಿಗಳನ್ನ ಕೊಡ್ತಿದ್ದಾರೆ ಅಂತ ಹೇಳಿ ಜಯರಾಮ್ ರೆಡ್ಡಿ ಫೋನ್ ಖಂಡಿತವಾಗ್ಲೂ ಎಷ್ಟೇ ಕೆಲಸ ಕಾರ್ಯಗಳಿದ್ರು ಕೂಡ ಒಬ್ಬ ವ್ಯಕ್ತಿ ಒಬ್ಬ ಮನುಷ್ಯನಿಗೆ ಸಹಾಯ ಮಾಡ್ತೀನಂದ್ರೆ ಆ ಮನುಷ್ಯನ ಜೊತೆ ನಾವ್ ಇರ್ಬೇಕು. ನಿಜವಾಗ್ಲೂ ಈ ಸಂದರ್ಭದಲ್ಲಿ ನಾನು ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಇಷ್ಟೊಂದು ಜನಕ್ಕೆ ಇಂದು ಕಿಟ್ಗಳನ್ನ ವಿತರಣೆ ಮಾಡ್ತಿದ್ದಾರೆ. ಇದನ್ನ ನೋಡಿ ಬೇರೆ ಜನ ಕಾಲು ಎಳಿಬಹುದು. ಕಾಲು ಎಳೆಯವನು ಯಾವತ್ತು ಕಾಲು ಕೆಳಗಡೆ ಇರ್ತಾನೆ, ಯಾವತ್ತು ಮುಂದೆ ಬರಲ್ಲ. ಅವನೇನ್ ಮಾಡ್ಬೇಕು, ಜಯರಾಮ್ ರೆಡ್ಡಿ ನಾವು ಸಹಾಯ ಮಾಡ್ತಿದ್ದಾರೆ, ಜಯರಾಮ್ ರೆಡ್ಡಿ ಅವ್ರ ಜೊತೆ ನಾನು 4 ಜನ ಸಹಾಯ ಮಾಡೋನು ಮನೋಭಾವನೆ ಮನುಷ್ಯಲ್ಲಿ ಬಂದಾಗ ಮಾತ್ರ ಆ ಮನುಷ್ಯ ಮುಂದೆ ಬರ್ತಾನೆ. ಹೊರತು ಯಾವತ್ತು ಕಾಲು ಎಳಿತಾನೆ ಅವನು ಯಾವತ್ತು ಕೂಡ ಮುಂದೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಆದ್ರಿಂದ ಇವತ್ತೇನ್ ಈ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ನಿಜವಾಗ್ಲೂ ಕೂಡ ತಿಮ್ರಾವತ್ನಹಳ್ಳಿಯ ಎಲ್ಲ ಜನಾಂಗಕ್ಕೂ ಕೂಡ ಆ ಭಗವಂತ ಒಳ್ಳೇದ್ ಮಾಡ್ಲಿ. ನಮ್ಮ ಜಯರಾಮ್ ರೆಡ್ಡಿನವರು ಮುಂದಿನ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಇನ್ನೂ ಎಲ್ಲ ಹಲವಾರು ಜನಾಂಗಕ್ಕೆ ಸಹಾಯ ಮಾಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಾವ್ ಯಾವತ್ತೂ ಕೂಡ ಅವ್ರ ಜೊತೆಗಿದ್ದು ಇವತ್ತು ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರು, ಇವತ್ತೆಲ್ಲ ಹಿರಿಯರು ಕಿರಿಯರು ಎಲ್ಲರೂ ಕೂಡ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರ. ತಮ್ಮ ಅವರ ಜಯರಾಮ್ ರೆಡ್ಡಿನ ಪರವಾಗಿ ನಾನು ನಿಮಗೆ ಹೃತ್ಪೂರ್ವಕ ನಾನು ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೇನೆ. आज उर्दू में बात करोगे सब बात करो 2 मिनट। हाँ, आज इतने सुबह हमारे जयराम रेड्डी अन्ना तुम्हारा पूरा बुला को ये दिनेशी किट पूरे हमको दे रही रमजान के वास्ते। रमजान के वास्ते हमें कमाती खाती लेती, हमें भी एक रमजान के वास्ते 10,000 ने 20,000 खर्चा करती। बट जयराम रेड्डी अन्ना कहीं करना बोलो, हमारा आदमी क्या कि 4 आदमी अच्छा करना, हमारे गाँव वाले हमें एक सा रहना, एक माँ के बच्चे सका एक रास्ते में जाना का बोल डाल को जयराम रेड्डी क्या करे आज पूरे हमको साथ ले लग जा रही। इसलिए हमें कभी भी होता हमें 30 दिन रोजा रखो, रमजान आ रहा है, नेक्स्ट युगादि दीपावली पूरा आता है, इसलिए पूरे एक माँ के बच्चे से रखो, एक रास्ते में चलना है। उसका से तो पूरे भी दुआ जयराम रेड्डी को बद पूरे हाँ कौन बड़े जन बैठे पूरे अंक तुम्हारे दुआ को पूरे अंक होना कर बोल का मैं तुम्हारा 2 बात मैं ये करता। ಆದ್ರಿಂದ ಇವತ್ತು ನಿಜವಾಗ್ಲೂ ಕೂಡ ಒಳ್ಳೆಯ ಒಂದು ಸಂತೋಷ ಸುದ್ದಿ. ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು ಇಲ್ಲಿ ಕೂತಿರೋ ಎಲ್ಲರಿಗೂ ಕೂಡ ನಾವೆಲ್ಲರೂ ಕೂಡ ಧನ್ಯರೇ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ಬೋದು. ಒಬ್ರು ಮಾಡ್ತಿದ್ದಾರೆ, ಒಬ್ರಿಗೆ ಕೈ ಜೋಡಿಸಿ ನಾವು ಇಷ್ಟೊಂದು ಜನ ಬಂದು ವೇದಿಕೆ ಮೂಲಕ ಕೂತ್ಕೊಂಡು ಅವ್ರಿಗೆ ಬೆನ್ತಟ್ಟಿ ಇನ್ನು ಮುಂದೆ ಹೋಗ್ಬೇಕು ಅನ್ನೋ ಮನೋಭಾವನೆ ಬೆನ್ತಟ್ಟಿ ಮುಂದೆ ಕಳಿಸ್ತಾ ಜಯರಾಮ್ ರೆಡ್ಡಿ ಅವ್ರಿಗೆ ಇದು ಒಳ್ಳೆಯ ಕೆಲಸ. ನಿಜವಾಗ್ಲೂ ಕೂಡ ಇದು ಬೇರೆಯವರು ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡೋದು ಇಲ್ಲ. ಆವಾಗ್ಲೇ ಹೇಳ್ದೆ ಕಾಲು ಎಳ್ಕೊಂಡೆ ಕಾಲ್ ಕೆಳಗಡೆ ಇರ್ತಾನೆ, ಹೊರತು ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು. ಆದ್ರಿಂದ ಯಾರು ಒಳ್ಳೇದನ್ನು ಮಾಡ್ತಾರೋ ಅವ್ರಿಗೆ ನಾವ್ ಯಾವತ್ತೂ ಕೈ ಜೋಡಿಸಿ ಅವ್ರಿಗೆ ಮುಂದೆ ಕರ್ಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಮುಂದಿನ 15 ದಿವಸ ರಂಜಾನ್ ಇದೆ. ತಾವೆಲ್ಲರೂ ಕೂಡ ದಿನಸಿ ಕಿಟ್ಟಿಗಳನ್ನ ಸ್ವೀಕರಿಸಿ ರಂಜಾನ್ ಹಬ್ಬವನ್ನ ಅತಿ ಹೆಚ್ಚಾಗಿ ಸಡಗರದಿಂದ ಸಂತೋಷದಿಂದ ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ತಾಯಂದ್ರು ಎಲ್ರಿಗೂ ನಿಮ್ಗೆಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದಾದ್ಮೇಲೆ ಏನು ಯುಗಾದಿ ಬರ್ತಿದೆ, ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳ್ಬಿಟ್ಟು ಇವತ್ತು ನನ್ನ 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಈ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ಒಂದ್ಸುತ್ತಾ ಮತ್ತೊಂದು ವಿಚಾರ ಹೇಳ್ಬಿಟ್ಟು ನಾನು ಭಾಷಣ ಮುಗಿಸ್ತೀನಿ. ನಮ್ಮ ಜಯರಾಮ್ ರೆಡ್ಡಿ ಅಣ್ಣನವರು ನಿಜವಾಗ್ಲೂ ಕೂಡ ನನಗೆ ಸಂತೋಷ ಆಗುತ್ತೆ. ಇಂಥ ಒಂದು ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಏನೇ ಒಂದು ಬೇಕಾದ್ರೂ ಕೂಡ ನಮ್ಮ ಸಹಾಯ ಖಂಡಿತವಾಗ್ಲೂ ಜಯರಾಮ್ ರೆಡ್ಡಿ ಅವ್ರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸದಾ ಬೆನ್ನೆಲುಬಾಗಿ ನಿಂತ್ಕೊಳ್ಳುತ್ತೆ. ಅದರ ಜೊತೆಗೆ ನಮ್ಮ ಹಿರಿಯರು ಏನ್ ಕೂತಿದ್ದೀರಾ, ಕಿರಿಯರು ಕೂತಿದ್ದೀರಾ, ಇದು ಗಡಿ ಭಾಗ, ಇನ್ನೇನು 5 ಕಿಲೋಮೀಟರ್ ಆಂಧ್ರ ಪ್ರದೇಶ ಬರ್ತದೆ. ದಯವಿಟ್ಟು ಎಲ್ಲರೂ ಕೂಡ ಕನ್ನಡವನ್ನ ಮಾತನಾಡಿ, ಕನ್ನಡವನ್ನ ಉಳಿಸಿ, ಕನ್ನಡವನ್ನ ಬೆಳೆಸಿ ಅಂತ ತಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ಕೊಂತ, ಕನ್ನಡ ಅಂದ್ರೆ ಅಭಿಮಾನ ಜಾಸ್ತಿ ಇದೆ ಜಯರಾಮ್ ರೆಡ್ಡಿ ಅವ್ರಿಗೆ. ಅದ್ರ ಜೊತೆ ಇರುವಂತಹ ಸ್ನೇಹಿತರು ಎಲ್ಲರೂ ಕೂಡ ಕನ್ನಡದಲ್ಲಿ ಹೆಚ್ಚಾಗಿ ಮಾತನಾಡ್ತಾರೆ. ಕನ್ನಡವನ್ನ ಮಾತನಾಡಿ, ಕನ್ನಡವನ್ನ ಪ್ರೀತಿ ಮಾಡಿ, ಕನ್ನಡವನ್ನು ಉಳಿಸ್ಬೇಕು ಅನ್ನೋದೇ ನಮ್ಮೆಲ್ಲರ ಮನೋಭಾವನೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಜಯರಾಮ್ ರೆಡ್ಡಿ ಅವ್ರಿಗೆ ಮತ್ತೆ ಅವರ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಅವ್ರ ಕುಟುಂಬ, ವಿಶೇಷವಾಗಿ ಅವ್ರ ಕುಟುಂಬಸ್ಥರಿಗೆ, ಅವ್ರ ಮಕ್ಕಳಿಗೆ ಆ ಭಗವಂತ ಅಲ್ಲ, ಗಣೇಶ ಮತ್ತೆ ಆ ಬಾಬಾ ಹೈದರ್ ಅಲಿ ಎಲ್ಲರೂ ಕೂಡ ಅವ್ರ ಕುಟುಂಬಸ್ಥರಿಗೆ ಧೈರ್ಯ ತುಂಬಿ ಇನ್ನು ಮುಂದಿನ ಶಕ್ತಿ ಕೊಟ್ಟು ಇನ್ನು ಸಮಾಜ ಸೇವೆ ಹೆಚ್ಚಿನ ರೀತಿಯಲ್ಲಿ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ, ಅಸ್ಸಲಾಮು ಅಲೈಕುಂ.